ಕೈ ಕೋಲಾಹಲ ಹೈಕಮಾಂಡ್ ಫುಲ್ ಗರಂ ಆಗಿದೆಯಂತೆ. ಇಷ್ಟು ದಿನ ಎಲ್ಲ ನಡೀತಾನೆ ಇದೆ. ಅದಕ್ಕೆ ಆ ಸಂದರ್ಭದಲ್ಲಿ ಆ ನಾಯಕರುಗಳು ಹೈಕಮಾಂಡ್ ಇದೆ ಕ್ರಮ ಕೈಗೊಳ್ತಾರೆ ಅಂತಾನೆ ಹೇಳ್ತಾ ಇದ್ರು. ಇವನ್ ಇಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೈಕಮಾಂಡ್ ಇದೆ ನೋಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಆದ್ರೆ ಇವಾಗ ಕಂಪ್ಲೀಟ್ಲಿ ಉಲ್ಟಾ. ಕುರ್ಚಿ ಕಿತ್ತಾಟಕ್ಕೆ ಫುಲ್ ಸ್ಟಾಪ್ ಏನಾದ್ರು ಹಾಕ್ಬಿಟ್ರ ಖರ್ಗೆ ಅವರು ತಮ್ಮ ಮಾತಿನ ಮುಖಾಂತರ. ಗೊಂದಲ ಸೃಷ್ಟಿಸಿರುವಂತದ್ದು ವರಿಷ್ಠರಲ್ಲ ಅಂತ ಹೇಳಿದ್ರು ಖರ್ಗೆ ಅವರು. ಇದುವರೆಗಿನ ಗೊಂದಲ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನು ಯಾವುದು ಕೂಡ ವರಿಷ್ಠರು ಸೃಷ್ಟಿ ಮಾಡಿರುವಂತದ್ದಲ್ಲ, ಸ್ಥಳೀಯ ನಾಯಕರು ಅಂತ ಹೇಳಿದ್ರು. ಹೈಕಮಾಂಡ್ ನನ್ನ ಪರ ಇದೆ ಅಂತ ಹೇಳಿದ್ರು ಸಿದ್ದರಾಮಯ್ಯನವರು. ಮೊನ್ನೆ ವಿಧಾನಸಭೆಯಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ನನ್ನ ಪರ ಇದೆ ಅಂತಾನೆ ಉಚ್ಚರಿಸಿದ್ರು. ಸಿಎಂ ಮಾತಿಗೆ ಪುಷ್ಟಿ ನೀಡಿದಂತಿದೆ ಖರ್ಗೆ ಅವರ ಹೇಳಿಕೆ. ಸಿದ್ದು ಕುರ್ಚಿ ಭದ್ರನ ವರಿಷ್ಠರ ಬೆಂಬಲ ಸಿಕ್ಕಿದೆಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಈಗ ಖರ್ಗೆ ಚಾಟಿಯ ಬೆನ್ನಲ್ಲೇ ದೆಹಲಿಗೆ ಹೋಗ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಇಂದು ಸಂಜೆನೆ ದೆಹಲಿಗೆ ತೆರಳಿರುವಂಥದ್ದು ಡಿ.ಸಿ.ಎಂ. ಕೊನೆ ಕಸರತ್ತನ್ನ ಮಾಡ್ತಾ ಇದ್ದಾರಾ ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನು ಹೈಕಮಾಂಡ್ ನನ್ನ ಪರ ಇದೆ ಅಂತ ಹೇಳಿದ್ರು ಸಿಎಂ. ಸತೀಶ್ ಕೂಡ ಮಾರ್ಮಿಕವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಖರ್ಗೆ ನಿನ್ನೆ ಖಡಕ್ ವಾರ್ನಿಂಗ್ ರೀತಿ ಮಾತನಾಡಿದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ನೋಡೋಣ. ವಿಶ್ವಾಸ ಇದೆ ಹೈಕಮಾಂಡ್ನವರು. 4 ಬಾರಿ ಆಗಿದ್ರಿ ಹೈಕಮಾಂಡ್ನವರು. ನಾನು 5 ವರ್ಷ ಇದ್ದೆ. ಇವಾಗ ಕೊಟ್ಟಿಲ್ಲ ಸರ್. 5 ವರ್ಷ ಇದ್ದೆ. ನಾವು ಹೈಕಮಾಂಡ್ ಪಾರ್ಟಿ 5 ವರ್ಷ ತುಂಬಿಸಿದ್ದೀನಿ. ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. ಹೈಕಮಾಂಡ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಾವು. ಇಬ್ಬರಿಗೂ ಏನೋ ಹೇಳಿದಾರೆ ಅವರು, ಯಾವಾಗ ಕರೆಸ್ತೀವಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ದಾರೆ. ಹೋಗ್ತೀವಿ, ಇಬ್ರು ಹೋಗ್ತೀವಿ. ಇಬ್ರು ಹೋಗ್ದಿರಕ್ಕಾಗ್ತದ? ಅವ್ರಿಬ್ರು ಕ್ಯಾಪ್ಟನ್ ಟಾಸ್ ಮಾಡಿದವ್ರು ಅವರು. ಅಚ್ಚಿತ್ ಬಿದ್ದೈತೆ ಡಬ್ ಬಿದ್ದೈತೆ ನಮ್ಗೆ ಗೊತ್ತಿಲ್ಲ. ಅದು ಡೆಲ್ಲಿ ಫಿರೋಜ್ ಕೋಟ್ಲಾ ಮೈದಾನದಲ್ಲಿ ಆಗಿದೆ. ಅಲ್ಲಿ ಅವ್ರನ್ನ ಕೇಳಬೇಕು. ನಾವು ಅಲ್ಲಿ ಇಲ್ಲ, ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ. ಹೆಡ್ ಟೇಲೋ ನಮ್ಗೆ ಗೊತ್ತಿಲ್ಲ. ಗೊಂದಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು. ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರು ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಇನ್ನು ಖರ್ಗೆ ಅವರ ಹೇಳಿಕೆಗೆ ಇವತ್ತು ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ, ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರ ಹೈಕಮಾಂಡ್ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ಇಲ್ಲ ನನಗೆ. ಕೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ. ನೋಡ್ಯಾ, ಈಗ ನಾನು ಮಾತಾಡಿದ್ದೀನಿ ಹೈಕಮಾಂಡ್ನವ್ರ ಜೊತೆ. ಅವ್ರು ಏನು ಹೇಳಿದ್ದಾರೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದ್ರ ಅಲ್ಟಿಮೇಟ್ಲಿ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಹೈಕಮಾಂಡ್ ಏನು ಡಿಸಿಷನ್ ತಗೋತಿದೆ ಅದಕ್ಕೆ ಎಲ್ಲರೂ ಬರ್ತಾರೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಹೋಗೋಣ. ಎಂದಿನಂತೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಔಟ್ಪುಟ್ ಎಡಿಟರ್ ಆಗಿರುವಂಥ ಮಧು ಎಂ ಒತ್ತುವಳಿ ಜಾಯ್ನ್ ಆಗಿದ್ದಾರೆ. ಮಧು ಕಾರ್ಯಕ್ರಮಕ್ಕೆ ನಮಸ್ತೆ ಪೃಥ್ವಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ಕೂಡ ಜಾಯ್ನ್ ಆಗಿದ್ದಾರೆ. ಪಟೇಲ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪೃಥ್ವಿ. ಮಧು, ಇಲ್ಲಿ ಪ್ರಮುಖವಾಗಿ ಖರ್ಗೆ ಅವರ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಆ ಒಂದು ಹೇಳಿಕೆಯನ್ನ ಸೀಮಿತವಾಗಿ ನೋಡೋದಾದ್ರೆ ಸಿದ್ದರಾಮಯ್ಯನವರ ಹಾದಿ ಸುಗಮವಾಯ್ತಾ, ಕುರ್ಚಿ ಭದ್ರ ಆಯ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಮತ್ತೊಂದು ಕಡೆ ಲೋಕಲ್ ನಾಯಕರು ಸೃಷ್ಟಿ ಮಾಡಿರುವಂಥ ಒಂದು ಗೊಂದಲ ಅಂತ ಹೇಳ್ತಾರೆ. ಹೈಕಮಾಂಡ್ ನಾಯಕರು ಈ ರೀತಿಯ ಕೈ ಎತ್ಬಿಟ್ರೆ ಏನು ಪ್ರಶ್ನೆ ಅನ್ನುವಂಥದ್ದು ಕೂಡ ಕೆಲವರಿಗೆ ಕಾಡ್ತಾ ಇರೋದು. ಅಬ್ಸಲ್ಯೂಟ್ಲಿ ಅದು ಹೈಕಮಾಂಡ್ನ ಅಸಹಾಯಕತೆಯೂ ಹೌದು. ಮತ್ತು ಈ ಸುತ್ತಿನ ಒಂದು ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಸೆಮಿಫೈನಲ್ ಮಟ್ಟಿಗಂತೂ, ಫೈನಲ್ ಏನಾಗುತ್ತೋ, ಫೈನಲ್ಲು ಇವರೇ ಉಳಿಬೋದು ಅಥವಾ ಚೇಂಜಸ್ ಆಗುತ್ತೋ ಅದು ಗೊತ್ತಿಲ್ಲ ಇನ್ನು. ಯಾಕಂದ್ರೆ ಅವರು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಅಂತ. ಆ ಮೂಲಕ ಅವರು ಕ್ಲಾರಿಟಿ ಕೊಡಬೇಕು. ಇಲ್ಲಿ ಗೊಂದಲಗಳಾಗಿದೆ, ಗೊಂದಲಗಳನ್ನು ಯಾವುದಾದ್ರೂ ರೂಪದಲ್ಲಿ ನಿವಾರಿಸಲೇಬೇಕು ಅನ್ನೋ ರೀತಿ ಇವರು ಕೂಡ ಸ್ಪಷ್ಟವಾಗಿ ಹೇಳ್ದಂಗಿದೆ ಸಿದ್ದರಾಮಯ್ಯ. ಸೊ ಈ ಸೆಮಿಫೈನಲ್ ರೌಂಡಲ್ಲಂತೂ ಇವರು ಸ್ವಲ್ಪ ಮುನ್ನಡೆಯನ್ನು ಕಾಯ್ದುಕೊಂಡ ರೀತಿ ಅಂತೂ ಕಾಣಿಸ್ತಾ ಇದೆ, ಸೇಫ್ ಆಗಿರೋ ರೀತಿ. ಆ ಕಾನ್ಫಿಡೆನ್ಸ್ ಇದೆಯಲ್ಲ. ಈಗ ಅವರು ಡೌಟಲ್ಲಿ ಹೇಳ್ತಾ ಇದ್ದಿದ್ದು ಬೇರೆ. ಈಗ ಮೊನ್ನೆ ಅವರು ಹೈಕಮಾಂಡ್ ನನ್ನ ಪ್ರಕಾರ ನನ್ನ ಪರವಾಗಿದೆ ಅಂತ ಹೇಳೋ ಮೂಲಕ
ಅಂದರೆ ಈಗ ಸದ್ಯಕ್ಕೆ ನಾನೇ ಸಿ ಎಮ್ಮು, ಮುಂದೇನೂ ನಾನೇ ಸಿ ಎಮ್ಮು, ಇದೆಲ್ಲ ಇಲ್ಲಿ ಯಾರೋ ಕ್ರಿಯೇಟ್ ಮಾಡಿರುವಂಥದ್ದು. ಹೈಕಮಾಂಡ್ ನನ್ನ ಪರವಾಗಿದೆ ಅನ್ನೋದನ್ನ ಮೆಸೇಜ್ ಅವರು ಕನ್ವಿನ್ಸ್ ಮಾಡಿ ಅದನ್ನು ಹೈಕಮಾಂಡ್ ತಲೆ ಮೇಲೂ ಕೂಡ ಜವಾಬ್ದಾರಿ ಹಾಕಿದ್ರು. ಸೊ ಈ ಸಂದರ್ಭದಲ್ಲಿ ಅದನ್ನ ಮೀರಿ ಸಿದ್ದರಾಮಯ್ಯ ಅವರ ಇಚ್ಛೆ ಏನು, ನಾನು 5 ವರ್ಷ ಮುಂದುವರಿತೀನಿ, ನಾನು ಆರೋಗ್ಯವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆಡಳಿತಾತ್ಮಕವಾಗಿ ಕ್ಲಿಯರ್ ಆಗಿದ್ದೀನಿ, ಇದ್ರ ಮೇಲೆ ಚೇಂಜಸ್ ಮಾಡುತ್ತೆ ಅಂತಂದರೆ ನನ್ನ ಪ್ರಕಾರ ಹೈಕಮಾಂಡ್ ನನ್ನ ಪರವಾಗಿತ್ತು ಅಂತ ಅನ್ಕೊಂಡಿದ್ದೆ. ಆದರೆ ಹೈಕಮಾಂಡ್ ನನ್ನ ಪರವಾಗಿರಲಿಲ್ಲ ಅನ್ನೋ ಮೆಸೇಜ್ ಪಾಸ್ ಆದಂಗೆ ಆಗಲ್ವಾ? ಸೊ ಈಗ ಚೇಂಜ್ ಮಾಡಿದ್ರೆ ಅಗೇನ್ ಅದು ಅಟ್ ದ ಕಾಸ್ಟ್ ಆಫ್ ವೋಟ್ ಬ್ಯಾಂಕ್, ಅಟ್ ದ ಕಾಸ್ಟ್ ಆಫ್ ಮಾಸ್ ಒಪಿನಿಯನ್ ಅಮಾಂಗ್ ದ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಮತ್ತೆ MLAಗಳು. ಆ ಶಾಸಕಾಂಗ ಪಕ್ಷದ ಧ್ವನಿಯನ್ನ ಮೀರಿ ಹೈಕಮಾಂಡ್ ಚೇಂಜ್ ಮಾಡೋಕ್ಕಾದ್ರೆ ಆಗ್ಲಿ ಅನ್ನೋ ರೀತಿ ಪರೋಕ್ಷವಾಗಿ ಎಚ್ಚರಿಕೆಯನ್ನು ಕೊಟ್ಟಂತ ಹೌದು. ಈಗ ಪ್ರತಿಪಕ್ಷದವರು ಏನೇ ಕಿಚಾಯಿಸಿದ್ರು ಅಥವಾ ಸ್ವಪಕ್ಷೀಯರಲ್ಲಿ ಬಣಬಡಿದಾಟಗಳ ನಡುವೆ ಇಲ್ಲೊಂದು ಹೇಳಿಕೆಗಳು ಬರ್ತಾ ಇದ್ರು, ಇವ್ರು ಏನು ಕ್ಲಿಯರ್ ಆಗಿ ಮೆಸೇಜನ್ನು ಕೊಡಬೇಕು ಅದನ್ನು ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ DK ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಏನೋ ಆಗುತ್ತೆ ಈಗ ದೈವ ಬಲ ಅದು ಇದು ಮತ್ತೊಂದು ಅಂತ ದೇವರ ಮೊರೆ ಹೋಗಿದ್ದಾರೆ. ಬಿಟ್ಟರೆ ಹೈಕಮಾಂಡಲ್ಲೂ ಅವರಿಗೆ ಸದ್ಯಕ್ಕೆ ಸ್ಪಷ್ಟವಾಗಿ ಕ್ಲಾರಿಟಿ ಸಿಕ್ಕಿದೆಯಾ, ಸಿಗ್ತಾ ಇಲ್ವಾ, ಅಥವಾ ಡೌಟ್ಫುಲ್ ಆಗಿದೆಯಾ ಅನ್ನೋ ರೀತಿ ಅವ್ರ ಮೌನವೇ ಆ ರೀತಿ ಉತ್ತರಿಸ್ತಾ ಇದೆ. ಅಥವಾ ಅದು ಅವರು ಸುಮ್ಮನಿರಿ ಅಂತ ಹೇಳಿದಕ್ಕೆ ಸುಮ್ಮನಿದ್ದಾರಾ, ಅಥವಾ ಏನೂ ಮಾಡಲಾಗದ ಸ್ಥಿತಿಯಲ್ಲಿ ಈಗ ಸದ್ಯಕ್ಕೆ ಸುಮ್ಮನಿದ್ದಾರಾ? ಆ ಪ್ರಯತ್ನದ ಭಾಗವಾಗಿ ಈಗ ರಾಜಣ್ಣ ಅವ್ರನ್ನ ಭೇಟಿ ಮಾಡಿದ್ದಿರ್ಬೋದು, ಮೊನ್ನೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಮಾಡಿದ್ದಿರ್ಬೋದು, ಜಾರ್ಜ್ ಅವ್ರನ್ನ ಭೇಟಿ ಮಾಡಿದ್ದಿರ್ಬೋದು. ಹೀಗೆ ಎಲ್ಲ ಭೇಟಿಯ ಪ್ರಯತ್ನಗಳ ಅದು ಫಲಪ್ರದ ಆಗುತ್ತೋ ಬಿಡುತ್ತೋ ಪ್ರಯತ್ನಗಳ ಹಿನ್ನೆಲೆ ಅಕಸ್ಮಾತ್ ಹೈಕಮಾಂಡ್ ಏನೋ ಅದನ್ನು ಹೇಳಿದ್ಯಾ, ನೋಡಿ ಇಂತೆಲ್ಲ ಪ್ರಬಲ ಸಮುದಾಯದ ನಾಯಕರುಗಳು ಸಿದ್ದರಾಮಯ್ಯ ಅವ್ರ ಪರವಾಗಿದ್ದಾರೆ, ವೋಟ್ ಬ್ಯಾಂಕ್ ಅವ್ರ ಪರವಾಗಿದೆ. ಈ ಸಂದರ್ಭದಲ್ಲಿ ಅಟ್ ದ ಕಾಸ್ಟ್ ಆಫ್ ಪಾರ್ಟಿ ವೋಟ್ ಬ್ಯಾಂಕು ಮತ್ತು ಫ್ಯೂಚರ್ನ ತಲೆಯಲ್ಲಿಟ್ಕೊಂಡು ಆ ಒಂದು ರಿಸ್ಕನ್ನು ನಾವು ತಗೊಳಕ್ಕಾಗುತ್ತಾ ಅಂತ ಏನಾದರೂ ಕೇಳಿದ್ದಾರೆ DK ಶಿವಕುಮಾರ್ ಅವ್ರನ್ನ? ಅಥವಾ ಇವರೆಲ್ಲ ಇದರಲ್ಲಿ ಅಟ್ಲೀಸ್ಟ್ ಒಂದು 50-50 ಅನುಪಾತದಲ್ಲಾದರೂ ನಿಮ್ಮ ಪರವಾಗಿ ಒಂದು ಪ್ರಬಲ ಸಮುದಾಯದ ನಾಯಕರುಗಳು ಅಥವಾ ಅಹಿಂದ ವೋಟ್ ಬ್ಯಾಂಕ್ನ ಒಂದಷ್ಟು ಜನ ನಿಮ್ಮ ಜೊತೆಗಿದ್ದಾರೆ ಅನ್ನೋ ಥರ ನಮಗೆ ಭರವಸೆ ಸಿಕ್ಕರೆ ನಾವು ರಿಸ್ಕ್ ತಗೋಬೋದು, ಸಿದ್ದರಾಮಯ್ಯ ಅವ್ರನ್ನ ಕನ್ವಿನ್ಸ್ ಮಾಡ್ಬೋದು. ಈಗ ಪಾರ್ಟಿಯ ಧ್ವನಿ ಸಿದ್ದರಾಮಯ್ಯ ಪರವಾಗಿದೆ, ಶಾಸಕರ ಧ್ವನಿ ಸಿದ್ದರಾಮಯ್ಯ ಪರವಾಗಿದೆ, ರಾಜ್ಯದ ಕಾಂಗ್ರೆಸ್ನ ವೋಟ್ ಬ್ಯಾಂಕ್ನ ಧ್ವನಿ ಸಿದ್ದರಾಮಯ್ಯ ಪರವಾಗಿದೆ ಅನ್ನೋ ರೀತಿ ಸರ್ಫೇಸ್ ಲೆವೆಲಲ್ಲಿ ಕಾಣಿಸ್ತಿರ್ಬೇಕಾದ್ರೆ ಅದನ್ನ ಮೀರಿ ನಾವು ಲಾಯಲ್ಟಿ ಅಥವಾ ನಿಮ್ಮ ಒಂದು ನೇತೃತ್ವ ಅಥವಾ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಎಲ್ಲ ಕಾರಣಕ್ಕೆ ಅದೊಂದೇ ಅಷ್ಟು ಕಾಂಬಿನೇಷನ್ಗಳ ಕಾರಣಕ್ಕೆ ಎಲ್ಲ ಕಾಂಬಿನೇಷನ್ಗಳನ್ನು ಪಕ್ಕಕ್ಕಿಡಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಏನಾದರೂ ಕೇಳಿದ್ರೆ ಸಹಜವಾಗಿ DK ಶಿವಕುಮಾರ್ ಅವ್ರಿಗೆ ಈ ಕ್ಷಣದ ಅತಿ ದೊಡ್ಡ ರಾಜಕೀಯ ಸವಾಲು. ಆ ಕಾರಣಕ್ಕೇ DK ಶಿವಕುಮಾರ್ ಅವರ ಮೌನ ಒಂದು ರೀತಿ ಕಾಣಿಸ್ತಾ ಇದೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಏನು ಹೇಳದೆಯೋ ಅಥವಾ ಏನು ಹೇಳಬೇಕಲ್ಲ ಅದನ್ನು ಎಲ್ಲ ಸ್ವಲ್ಪ ಕೆಲವೇ ಪದಗಳಲ್ಲಿ ಅಥವಾ ಕೆಲವೇ ಸಂದೇಶದಲ್ಲಿ ಎಲ್ಲವನ್ನೂ ಕೂಡ ಹೇಳುವಂಥ ಪ್ರಯತ್ನವನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಈ ಮೂಲಕ ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನು ತಳ್ಳಿ ತಾವು ಸೇಫ್ ಆಗಿದ್ದಾರೆ. ಈಗ ತೆಗೆದ್ರೆ ನನಗೆ ಇಚ್ಛೆ ಇತ್ತು, ನನಗೆ ಶಕ್ತಿನೂ ಇತ್ತು, ಈಗ ತೆಗೆದಿದ್ದು ಅಕಸ್ಮಾತ್ ಚೇಂಜ್ ಆಗಿದ್ದಾದರೆ ಅದರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಇಚ್ಛೆ ಅಥವಾ ಅವರ ಒಂದು ಕ್ರಮ, ಇದರಲ್ಲಿ ನನ್ನದೇನು ಪಾತ್ರ ಇಲ್ಲ ಅನ್ನೋ ರೀತಿ ಬೆಂಬಲಿಗರಿಗೂ ಮೆಸೇಜ್ ಕೊಟ್ಟಂಗಾಯ್ತು, ಶಾಸಕರಿಗೂ ಮೆಸೇಜ್ ಕೊಟ್ಟಂಗಾಯ್ತು, ವೋಟ್ ಬ್ಯಾಂಕಿಗೂ ಮೆಸೇಜ್ ಕೊಟ್ಟಂಗಾಯ್ತು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ಗೆ ಒಂದು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ. ಪೃಥ್ವಿ ಎಸ್ ಪಟೇಲ್, ಇಲ್ಲಿ ಖರ್ಗೆ ಅವರ ಮಾತನ್ನ ಗಮನಿಸ್ತಾ ಇದ್ರೆ ಅವ್ರು ಹೇಳ್ತಾ ಇದ್ರಲ್ಲ, ಗೊಂದಲ ಎಲ್ಲ ಸೃಷ್ಟಿ ಮಾಡಿರುವಂಥದ್ದು ಇಲ್ಲಿರುವಂಥ ಸ್ಥಳೀಯ ನಾಯಕರು. ಹಂಗಿದ್ರೆ ಪುನರ್ರಚನೆಗೆ ಅವಕಾಶ ಕೊಟ್ಟಿದ್ರೆ ಅಲ್ಲೇ ಗೊಂದಲ ಎಲ್ಲವೂ ಕೂಡ ಕ್ಲಿಯರ್ ಆಗಿರೋದು. ಆದರೆ ಆ ಗೊಂದಲ ಕಂಟಿನ್ಯೂ ಮಾಡ್ತಿರುವಂಥದ್ದೇ ಹೈಕಮಾಂಡ್. ಮದುವೆ ಹೇಳ್ದಂತೆ ಇಲ್ಲಿ ಅಸಹಾಯಕ ಪರಿಸ್ಥಿತಿಯಲ್ಲಿ ಬಂದು ನಿಂತು ಬಿಟ್ಟಿದೆ ಹೈಕಮಾಂಡ್. ಆ ಕಾರಣಕ್ಕೋಸ್ಕರ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಅಫ್ಕೋರ್ಸ್ ಮಲ್ಲಿಕಾರ್ಜುನ್ ಖರ್ಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವರು ನೊಂದು ಬೆಂದು ಪಕ್ಷ ಕಟ್ಟಿದಂಥವ್ರು. ಅವ್ರಿಗೆ ಅವಕಾಶ ಇತ್ತು. SM ಕೃಷ್ಣರವರು ಅವತ್ತಿನ ರಾಜಕೀಯ ಮೇಲಾಟದಲ್ಲಿ SM ಕೃಷ್ಣವರು ಈ ರಾಜ್ಯದ ಮುಖ್ಯಮಂತ್ರಿ ಆದರು. ಅವ್ರಿಗೆ ಅವಕಾಶ ಇದ್ದರೂ ಕೂಡ ಅವತ್ತು ಅಹಮದ್ ಪಟೇಲ್ ಮತ್ತು ದೆಹಲಿ ಲಾಬಿ ಅವತ್ತು SM ಕೃಷ್ಣವ್ರಿಗೆ ಅವಕಾಶವನ್ನು ಕೊಡ್ತು. ಅದಾದ ಬಳಿಕ SM ಕೃಷ್ಣ ಸರ್ಕಾರದಲ್ಲಿ DK ಶಿವಕುಮಾರ್ ಕೂಡ ಒಂದು ರೀತಿ ಗಟ್ಟಿ ಸೂಪರ್ CM ಆಗಿ ಕೂಡ ಇದ್ದರು. SM ಕೃಷ್ಣವರ ಬೆನ್ನೆಲುಬಾಗಿ ನಿಂತಿದ್ದರು. ನಂತರ ಅವತ್ತಿದ್ದಂಥ ಎಲ್ಲ ಹಿರಿಯರು ಕೂಡ ಆಟಕ್ಕುಂಟು ಲೆಕ್ಕಕ್ಕಿಲ್ದಂತ ಆಗಿದ್ರು. ಅವತ್ತು ಅದು HK ಪಾಟೀಲ್ ಇರ್ತಕ್ಕಂಥದ್ದು, ಸಗೀರ್ ಅಹಮದ್ ಇರ್ತಕ್ಕಂಥದ್ದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ತಕ್ಕಂಥದ್ದು, ಅನೇಕ ಧರ್ಮಸಿಂಗ್ ಶ್ರೀಕಂಠೆ ಅಂತವ್ರು ಇರ್ತಕ್ಕಂಥದ್ದು. ಮಲ್ಲಿಕಾರ್ಜುನ್ ಖರ್ಗೆಗೆ ಒಂದು ನೋವಿದೆ, ಅಸಹನೆ ಇದೆ, ಬೇಸರ ಇದೆ, ದುಃಖ ಇದೆ. ಯಾವತ್ತೂ ಕೂಡ 55 ವರ್ಷ ಪಾರ್ಟಿಗಾಗಿ ನಾನು ಜೀವ ಸೇವಿಸಿದ್ದೀನಿ, ಮಣ್ಣು ಒತ್ತಿದ್ದೀನಿ, ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಆ ನೋವಿದೆಯಲ್ಲ, ಆ ನೋವು ಎದೆಯೊಳಗಡೆ ಅವಡಿ ಕೂತ್ಕೊಂಡಿದೆ, ಔಡುಗಚ್ಚಿ ಕೂತ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಅವರು ಅನೇಕ ಬಾರಿ ತಮ್ಮ ಆಪ್ತರ ಬಳಿ ಹೇಳ್ತಾರೆ, ಯಾವತ್ತು ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬಾರ್ದಾ ಅಂತ ಹೇಳಿದರು. SM ಕೃಷ್ಣ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಒಂದಷ್ಟು ಅವರ ಆಪ್ತ ಪತ್ರಕರ್ತರು ಭೇಟಿಯಾದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬಾರ್ದಾ ಅಂತೇಳಿ ತಮ್ಮ ಆವೇಶ ಮತ್ತು ಆತಂಕ ಮತ್ತು ನೋವಿನಿಂದ ಹೇಳಿದಂಥವ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಫ್ಕೋರ್ಸ್ ಅದಕ್ಕಾಗಿ ನಾನು ಹೇಳಿದೆ,
ಮಲ್ಲಿಕಾರ್ಜುನ್ ಖರ್ಗೆ ಅಂತರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ನೀಡಬೇಕಿತ್ತು. ಅವತ್ತು ಸಂಪೂರ್ಣ ಅವಕಾಶ ಇತ್ತು, ಅವತ್ತು ಕೂಡ ಹೈಕಮಾಂಡ್ ಲಾಬಿಗೆ ಒಳಗಾಯಿತು, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವಕಾಶ ಸಿಗಲಿಲ್ಲ. ಈಗಲೂ ಕೂಡ ಎಲ್ಲ ಒಂದು ಕಡೆ ಒಂದು ಚಿಗುರಿದ ಕನಸು ಅಂತ ಹೇಳ್ತಾರೆ, ಒಂದು ಆಸೆ, ಎಲ್ಲ ಒಂದು ಕಡೆ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗುತ್ತೆ ಎಂಬ ಒಂದು ಆಸೆ ಇರ್ಬೋದು. ಆ ಆಸೆಯ ನಡುವೆ ಕೂಡ ಎಲ್ಲ ಒಂದು ಕಡೆ ನಾಯಕತ್ವ ಬದಲಾವಣೆ ಅಂತ ಆದರೆ ತಾನು ಆ ಕಾಣದ ಕನಸು, ತನಗೆ ಸಿಗದ ಒಂದು ಪ್ರಾಶಸ್ತ್ಯ ಪುರಸ್ಕಾರ ಅನ್ನೋದು ತನ್ನ ಮಗನಿಗಾರು ಬರಲಿ ಅಂತೇಳಿ ಸ್ವಾಭಾವಿಕವಾಗಿ ಒಬ್ಬ ತಂದೆ ಆದಂಥವ್ರಿಗೆ ಪುತ್ರನ ಮೇಲೆ ಪುತ್ರ ವ್ಯಾಮೋಹ ಮತ್ತು ಪುತ್ರ ಪ್ರೇಮ ಇರ್ತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಅಧಿಕಾರ ಬದಲಾವಣೆ ಸಂಬಂಧಪಟ್ಟ ಒಂದಷ್ಟು ಎಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿ ಸಾಫ್ಟ್ ಕಾರ್ನರ್ ಇದ್ದರು. ಆ ಮುಖಾಂತರ ಎಲ್ಲೊಂದು ಕಡೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವ್ರನ್ನ DCM ಮಾಡೋ ಮುಖಾಂತರ, ಅವರ ಕನಸನ್ನು ಈಡೇರಿಸುವ ಮುಖಾಂತರ ಮುಂದೊಂದಿನ ಯಾವತ್ತಾದರೂ ಈ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅನ್ನೋ ಒಂದು ಕೂಗು ದೊಡ್ಡ ಮಟ್ಟದೆಬ್ಬಿದ್ರೆ ತನ್ನ ಮಗ ಪ್ರಿಯಾಂಕ್ ಖರ್ಗೆ ಅವ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಪ್ಲೇ ಮಾಡ್ಬೋದು, ನಾನು ಈಗ DCM ಮಾಡ್ಬೋದು, ಮುಂದೆ ಅವ್ರ ಹಣೆ ಬರ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಂಥ ಸತ್ಯ. ಅದು ತಪ್ಪೇನು ಅಲ್ಲ. ಯಾಕೆ ಆಗಬಾರ್ದು ಪ್ರಿಯಾಂಕ್ ಖರ್ಗೆ ಯಾಕೆ ಆಗಬಾರ್ದು, ಇದು ಪರಮೇಶ್ವರ್ ಯಾಕೆ ಆಗಬಾರ್ದು, ಮಲ್ಲಿಕಾರ್ಜುನ್ ಖರ್ಗೆ ಯಾಕೆ ಆಗಬಾರ್ದು, ಈ ರಾಜ್ಯದ ಮುಖ್ಯಮಂತ್ರಿ ಯಾಕೆ ಆಗಬಾರ್ದು ಪ್ರಶ್ನೆ. ಯಾಕಂದ್ರೆ ಎಲ್ರಿಗೂ ಕೂಡ ಅರ್ಹತೆ ಇರ್ತಕ್ಕಂಥದ್ದು. ಎಸ್, ಅಫ್ಕೋರ್ಸ್ ಈಗ ಖರ್ಗೆ ಅವರು ಹೇಳಿದ ಮಾತಿದೆಯಲ್ಲ, ಪವರ್ ಶೇರಿಂಗ್ ವಿಚಾರ ಖರ್ಗೆ ಮಾತೇ ಆಡಲಿಲ್ಲ. ಅವ್ರು ಹೇಳಿದ್ರು ಇದು ರಾಜ್ಯದ ಗೊಂದಲ ಅಂತ ಹೇಳಿದ್ರು. ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯದ ಅಸೆಂಬ್ಲಿಯಲ್ಲಿ ಹೇಳ್ತಾರೆ, ಯಾವುದೇ ಪವರ್ ಶೇರಿಂಗ್ ಆಗಿಲ್ಲ, 5 ವರ್ಷ ನಾನೇ ಇರ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ನನ್ನ ಮತ್ತು ಸಿದ್ದರಾಮಯ್ಯನವರ ನಡುವೆ ಪವರ್ ಶೇರಿಂಗ್ ಆಗಿದೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಈ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಪವರ್ ಶೇರಿಂಗ್ ಬಗ್ಗೆ ಮಾತನಾಡಲು ಈ ಗೊಂದಲ ಸೃಷ್ಟಿ ಮಾಡಿದೆ ಇವರು ಲೋಕಲ್ ಅಂತ ಹೇಳ್ತಾರೆ. ಆ ಮುಖಾಂತರ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಈ ವಿಚಾರದಲ್ಲಿ ಕೈ ಚೆಲ್ಲಿದಾರಾ ಅನ್ನೋ ಒಂದು ಪ್ರಶ್ನೆ ಉದ್ಭವ ಆಗಿರ್ತಕ್ಕಂಥವ್ರು ಹೇಳ್ತಾರೆ. ಇಲ್ಲೇ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ನೀವು ಬಗೆಹರಿಸ್ಕೊಳ್ಳಿ, ನೀವು ಮಾತಾಡಿ ಅಂತ ಹೇಳ್ತಾರೆ. ಆ ಮುಖಾಂತರ ಹೈಕಮಾಂಡ್ ಇದಕ್ಕೆ ಹೊಣೆ ಅಲ್ಲ, ನಾವ್ಯಾರು ಇದಕ್ಕೆ ಕಾರಣಕರ್ತರಲ್ಲ. ಅಂದರೆ ಆ ಮುಖಾಂತರ ಇಡೀ ಈ ಗೊಂದಲ ಮತ್ತು ಈ ಬೆಳವಣಿಗೆಗೆ ಹೈಕಮಾಂಡ್ ಯಾರಿಗೂ ಕೂಡ ಸಪೋರ್ಟ್ ಆಗಿ ನಿಂತಿಲ್ಲ ಅನ್ನೋ ಒಂದು ಮೆಸೇಜನ್ನು ಪಾಸ್ ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿಯೋ ಸಿದ್ದರಾಮಯ್ಯ ಪರವಾಗಿಯೋ ಇದೆ. ಆ ಮುಖಾಂತರ ಇದನ್ನು ಎಲ್ಲ ಒಂದು ಕಡೆ ಈ ಮುಖ್ಯಮಂತ್ರಿ ಪವರ್ ಶೇರಿಂಗ್ ವಿಚಾರನ ಮುನ್ನೆಲೆಗೆ ತಂದು ದೆಹಲಿಯಲ್ಲಿ ಶಾಸಕರ ಪರೇಡನ್ನು ಮಾಡಿದರು. ಭಿನ್ನಮತೀಯ ಚಟುವಟಿಕೆಗೆ ಹೈಕಮಾಂಡೇ ಕಾರಣಕರ್ತ ಆಯಿತು ಅನ್ನೋ ಒಂದು ಆರೋಪ ಬರುತ್ತೆ. ಮತ್ತು AICC ಅಧ್ಯಕ್ಷರವರು AICC ಅಧ್ಯಕ್ಷರನ್ನಕ್ಕಿಂತಲೂ ಅವರು ಕರ್ನಾಟಕದ ಸುಮಾರು 4.5 ದಶಕಗಳ ಕಾಲ ಕರ್ನಾಟಕದಲ್ಲಿ ರಾಜಕೀಯವಾಗಿ ಅವರು ಎಲ್ಲವನ್ನು ಕೂಡ ಅನುಭವಿಸ್ತಾರೆ ಮತ್ತು ರಾಜಕೀಯವಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಎಲ್ಲೊಂದು ಕಡೆ ಈ ಆರೋಪ ಆಪಾದನೆ ನನ್ನ ಮೇಲೆ ಬರಬಾರ್ದು. ಒಂದು ವೇಳೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ತಾನೇನಾದರೂ ಉರಿಯ ಬೆಂಕಿಗೆ ತುಪ್ಪ ಹಾಕಿದ ಅಂತ ಹೇಳಿದ್ರೆ ಭವಿಷ್ಯದ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಇರುವಂಥದ್ದು ತನ್ನ ಮಗ ಮತ್ತು ಬೇರೆ ಬೇರೆ ಕಾರಣದಲ್ಲಿ ಅಹಿಂದ ಮತದಾರರು ನನ್ನ ವಿರುದ್ಧ ತಿರುಗಿ ಬೀಳುವ ಸಾಧ್ಯತೆ ಇದೆ ಎಂಬ ಲೆಕ್ಕಾಚಾರವೂ ಕೂಡ ಇರ್ಬೋದು. ಆದರೆ ಖರ್ಗೆ ಅವರು ಹೇಳಿದ ಮಾತು ನೋಡಿದರೆ ಸದ್ಯಕ್ಕೆ ಎಲ್ಲ ಒಂದು ಕಡೆ ನೀವು ಹೇಳಿದಾಗೆ ಸಿದ್ದರಾಮಯ್ಯವ್ರ ಪರವಾಗಿತ್ತಾ ಅಥವಾ ಸಿದ್ದರಾಮಯ್ಯವ್ರಿಗೆ ಮತ್ತಷ್ಟು ಧೈರ್ಯ ತುಂಬ್ತಾ, ಅವ್ರ ಕುರ್ಚಿ ಸೇಫ್ ಅಂತ ಸಂದೇಶ ಕೊಡ್ತಾ, ಅಥವಾ ಗೊಂದಲ ಮಾಡಬೇಡಿ, ಗೊಂದಲ ನೀವೇ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥ ನೀವೇ ಬಗೆಹರಿಸ್ಕೊಂಡು ಹೈಕಮಾಂಡ್ ಹತ್ರ ಬನ್ನಿ ಅನ್ನೋ ಒಂದು ಸಂದೇಶವನ್ನು ರವಾನೆ ಮಾಡಿದಂತೆ ಇರುವಂತೂ ಖಂಡಿತ. ಮಧು, ಇಲ್ಲಿ ನೀವು ಆವಾಗಲೇ ಒಂದು ವಿಚಾರ ಹೇಳ್ತಾ ಇದ್ರಿ, ಆ ಒಂದು ಲೈನ್ ನೋಡೋದಾದ್ರೆ ಹೈಕಮಾಂಡ್ ಅಕಸ್ಮಾತ್ ಈಗ 2.5 ವರ್ಷ ನಿರ್ಧಾರ ಆಗಿರುವಂಥ ಸಂದರ್ಭದಲ್ಲೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದ್ರೆ ಅದು ಸ್ಪಷ್ಟವಾಗಿ ಒಂದು ಸಂದೇಶ, ಮತ್ತು ಜನಕ್ಕೂ ಕೂಡ ಒಂದು ಕ್ಲಿಯರ್ ಆಗೋದು, ಹಂಗಾರೆ ಅಧಿಕಾರ ಒಪ್ಪಂದ ಆಗಿತ್ತು, ಸಿದ್ದರಾಮಯ್ಯರನ್ನ ಇಳಿಸಲೇಬೇಕು ಅನ್ನುವಂಥ ಕಾರಣಕ್ಕೆ ಇಳಿಸಿರೋದು ಅನ್ನಂಗೆ ಆಗ್ಬಿಡುತ್ತೆ. ಅವಾಗ ಕಾಂಗ್ರೆಸ್ ವೋಟ್ ಬ್ಯಾಂಕಿಗೆ ಓಡ್ತಾ ಬೀಳುತ್ತೆ, ಹೈಕಮಾಂಡ್ ಅಲ್ಲಿ ವಿಲನ್ ಪಾತ್ರದಲ್ಲಿ ನಿಂತ್ಕೊಳ್ಬೇಕಾಗತ್ತೆ. ಸೊ BJPಗೆ ಯಾವ ರೀತಿಯಾಗಿ ಆ ರೀತಿಯಾಗಿ ಆಗ್ಬಿಡ್ತಾ, ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಇಲ್ಲ ನಾನೇ ಬಿಡ್ತಾ ಇದ್ದೀನಿ ಅನ್ನುವಂಥ ಒಂದು ಅವಧಿಯನ್ನು ಇವರೇ ಕೊಡ್ತಾ ಇದ್ದಾರಾ ಅಂತ, ಅದಕ್ಕೋಸ್ಕರ ಕಾಯ್ತಿದ್ದಾರೆ. ಮ್ಯೂಚುಯಲಿ ಹೆಲ್ಪ್ ಆಗಿದೆ ಅಂದ್ರೂ ಕಾಂಗ್ರೆಸ್ ಇಂದ ಸಿದ್ದರಾಮಯ್ಯ ಅವರಿಗೆ, ಸಿದ್ದರಾಮಯ್ಯ ಅವರಿಂದ ಕಾಂಗ್ರೆಸ್ಸಿಗೆ ಇಬ್ಬರಿಗೂ ಹೆಲ್ಪ್ ಆಗಿದೆ. ಅವರಿಂದ ಸುಮಾರು ಒಂದೂವರೆ ದಶಕದಲ್ಲಿ ಕನ್ಸಾಲಿಡೇಟ್ ಆಗಿದೆ ಹಿಂದ ವೋಟ್ ಬ್ಯಾಂಕ್, ಕಾಂಗ್ರೆಸ್ ಇಂದ ಚೆದರು ಹೋಗಿತ್ತಲ್ಲ, ಆ ವೋಟ್ ಬ್ಯಾಂಕ್ ಕನ್ಸಾಲಿಡೇಷನ್ ಆಗೋದ್ರಲ್ಲಿ ಸಿದ್ದರಾಮಯ್ಯ ನಾಯಕತ್ವದ ಮತ್ತು ಅವರ ಬೆಂಬಲಿಗ ಪಡೆಯ ಕಾರ್ಯತಂತ್ರ ಮತ್ತು ಶ್ರಮದ ಭಾಗ ಖಂಡಿತ ಇದೆ. ಅಟ್ ದ ಸೇಮ್ ಟೈಮ್ JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಾಜಕೀಯ ಅಸ್ತಿತ್ವದ ಸವಾಲಿನ ದಿನಗಳಲ್ಲಿ ಒಂದು ಮರುಹುಟ್ಟನ್ನು ಕೊಟ್ಟಂತಹ, ಮರುಜನ್ಮವನ್ನು ಕೊಟ್ಟಂತಹ, ಇವತ್ತು ಅರಸೋ ನಂತರ ಯಾವುದಾದ್ರೂ ಅಹಿಂದ ನಾಯಕ ದೊಡ್ಡ ಮಟ್ಟದಲ್ಲಿ ವೈಬ್ರೇಟ್ ಆಗಿ ಕಾಣಿಸ್ತಾರೆ ಅಂತ ಇವರು ಅಂತ ಇತಿಹಾಸ ನೆನಪಿಸಬೇಕು ಅಂದರೆ ಅದಕ್ಕೆ ವೇದಿಕೆ ಕೊಟ್ಟಂಥದ್ದು ಕಾಂಗ್ರೆಸ್. ಸೊ ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ತನ್ನಿಂದ ಆಗಿರುವಂಥ ಕೊಡುಗೆಯ ಒಂದು ಆತ್ಮವಿಶ್ವಾಸ ಮತ್ತು ಅದರ ಒಂದು ಅಧಿಕಾರತ್ವ ಏನಿದೆ, ನಾನು ಈ ಪಕ್ಷಕ್ಕೆ ಇದನ್ನು ಕೊಟ್ಟಿದ್ದೀನಿ ಅಂತ, ಅದರ ಜೊತೆಗೆ ಈ ಪಕ್ಷ ನನಗೆ ಇದನ್ನು ಕೊಟ್ಟಿದೆ ಅನ್ನೋ ಒಂದು ಕನಿಷ್ಠ ಆತ್ಮಪ್ರಜ್ಞೆ ಅವರು ಆತ್ಮಸಾಕ್ಷಿ ಇರುತ್ತಲ್ಲ, ಆ ಕಾರಣಕ್ಕೆ ಅವರು ಬಹಿರಂಗವಾಗಿ ಈಗ ಡಿ ಕೆ ಶಿವಕುಮಾರ್ ಅವ್ರ ರೀತಿನೋ ಅಥವಾ ಟು ಸಮ್ ಎಕ್ಸ್ಟೆಂಟ್ ಸತೀಶ್ ಜಾರಕಿಹೊಳಿ ರೀತಿನೋ ಏನಾದರೂ ಮೆಸೇಜ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಡಿಯೂರಪ್ಪನವ್ರು ಮಾಡಿದಂತಹ ಮುಂಗೋಪದಲ್ಲಿ ಏನೋ ಪಕ್ಷಕ್ಕೆ
ಏಟ್ಗಳನ್ನು ಏನು ಕೊಟ್ಟಿದ್ರಲ್ಲ 2 ಸಲ, ಒಳಗಿದ್ದು ಹೊರಗಿದ್ದು 2 ಸಲ ಏಟ್ ಕೊಟ್ಟಲ್ಲ, ಆ ರೀತಿನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಹಾಗಂದ ಮಾತ್ರಕ್ಕೆ ಎಲ್ಲವನ್ನೂ ಕೂಡ ಒಪ್ಕೊಂಡು ಸಬ್ಮಿಷನ್ ಮಾಡ್ಕೊಳ್ಳೋವಂಥ ನಾಯಕ ಮೊದಲೇ ಅಲ್ಲ ಸಿದ್ದರಾಮಯ್ಯ ಅವರು. ಯಾಕಂದ್ರೆ ಅದನ್ನ ನೋಡ್ಕೊಂಡು ಆ ಸವಾಲು ಇದ್ದಿದ್ರಿಂದ ಅವ್ನು ಹೊರಗಡೆ ಬಂದು 2 ಸಲ ಮುಖ್ಯಮಂತ್ರಿ 20 ವರ್ಷ ಈ ಥರ ಎಲ್ಲ ಅಧಿಕಾರಗಳನ್ನು ಅನುಭವಿಸ್ಕೊಂಡು ದೇವೇಗೌಡರ ವಿರುದ್ಧ ಸವಾಲನ್ನು ಗೆದ್ದು ರಾಜಕೀಯವಾಗಿ ಜೀವಿಸ್ತಾ ಇರುವಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ಏನು ಮಾಡಬೇಕು, ಅವರೊಬ್ಬ ಸೀಸನ್ಡ್ ಪಾಲಿಟಿಷಿಯನ್ ಆಗಿರೋದ್ರಿಂದ ಯಾವಾಗ ಯಾರಿಗೆ ಎಷ್ಟು ಪ್ರಮಾಣದ ಸಂದೇಶವನ್ನು ಯಾವ ಸ್ವರೂಪದಲ್ಲಿ ಕೊಡಬೇಕು ಅಂತ ಗೊತ್ತಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗರ ಮನೆ ಬಾಗಿಲಿಗೆ ಇವತ್ತು ಅವಕಾಶ ಬಂದಿದೆ ಅಂತ ಹೇಳುವಾಗಲೂ ಸುಮ್ಮನಿದ್ರು. ಯಾಕೆ ಸುಮ್ಮನಿದ್ರು, ಓಟ್ ಕನ್ಸಾಲಿಡೇಷನ್ ಆಗಲಿ, ಅಲ್ಲಿ ಬರಲಿ JDS ಮತಗಳು ಒಡಿಲಿ ಅನ್ನೋ ಕಾರಣಕ್ಕೆ. ಅದಾದಮೇಲೆ ಈಗ ಕ್ರೂಷಿಯಲ್ ಟೈಮಲ್ಲಿ ಏನು ಅವರವರ ಆಪ್ತರ ಮೂಲಕ, ಅವರ ಮಗರ ಮೂಲಕ, ಸತೀಶ್ ಜಾರಕಿಹೊಳಿ ಮೂಲಕ, ರಾಜಣ್ಣ ಅವ್ರ ಮೂಲಕ ಏನೇನು ಮೆಸೇಜ್ಗಳನ್ನು ಕೊಡಿಸ್ಬೇಕು ಅದನ್ನು ಕೊಟ್ಟರು. ಈಗ ಸ್ವತಃ ತಾವೇ ಮೆಸೇಜನ್ನು ಕೊಡುವಂಥ ಸಂದರ್ಭ ಬಂದಿದೆ ಅನ್ನೋ ಕಾರಣಕ್ಕೆ ಈಸಿಯಾಗಿ ಮೇಕ್ ಶಿಫ್ಟನ್ನು ಮಾಡಿದ್ದಾರೆ. ಹೈಕಮಾಂಡ್ ನನ್ನ ಜೊತೆಗಿದೆ ನನ್ನ ಪ್ರಕಾರ, ಇಲ್ಲ ಅಂದರೆ ನೋಡೋಣ ಅಂತ ಹೇಳೋ ಮೂಲಕ ಖರ್ಗೆ ಅವರಿಗೆ ಈ ರಾಜ್ಯದ ಪರಿಸ್ಥಿತಿ ಗೊತ್ತಿದೆ, ಸಿದ್ದರಾಮಯ್ಯ ಅವರ ಶಕ್ತಿ ಗೊತ್ತಿದೆ, ಮತ್ತು ಅವರ ಬೆಂಬಲಿಗ ಪಡೆಯ ನಿರ್ಣಾಯಕ ಸಂದೇಶಗಳೇನು ಅಂತ ಗೊತ್ತಿದೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಅವರ ತಲೆ ಮೇಲೆ ಜವಾಬ್ದಾರಿಯನ್ನು ವಹಿಸಿರೋದ್ರಿಂದ ಸ್ವಲ್ಪ ಆತಂಕಕ್ಕೊಳಗಾಗಿರೋದ್ರಿಂದಲೇ ಖರ್ಗೆ ಅವರು ಈ ವಿಚಾರವನ್ನು ಲೋಕಲಾಗಿ ಬಗೆಹರಿಸ್ಕೋಬೇಕು, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿ ಹೇಳುವಂತೆ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಅವರು ಮೊನ್ನೆ ಕೊಟ್ಟಂತಹ ಸೆಷನ್ನಲ್ಲಿ ಕೊಟ್ಟಂತಹ ಒಂದು ಮಾತಿನ ಸಂದೇಶ ಇದೆಯಲ್ಲ, ಅದು ಅತಿ ದೊಡ್ಡ ಪ್ರಾಮುಖ್ಯತೆಯನ್ನು ಮತ್ತು ಮಹತ್ವವನ್ನು ಪಡ್ಕೊಂಡಿದೆ. ಪೃಥ್ವಿ, ನಿಮಗೆ CM ಆಪ್ತರು ಅನೇಕರು ಮತ್ತು CM ಜೊತೆ ಇರ್ತಕ್ಕಂಥವ್ರು, ಕೆಲವು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥವ್ರು. ಡಿ ಕೆ ಶಿವಕುಮಾರ್ ಕೂಡ ಅವರು ಮೊದಲ ಬಾರಿಗೆ ಒಬ್ಬ CM ನಂತರದ ಪೋಸ್ಟ್ಗಳನ್ನ ತೆಗೆದುಕೊಂಡು ಮತ್ತು ನಾನು CMಗೆ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು. ಈಗ ಅವರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಕೊಟ್ಟಿದೆ, ಅವರು 3 ವರ್ಷ ಕಂಪ್ಲೀಟ್ ಆಗಿ ಹೋಗಿದೆ, ಮತ್ತು ಅವರೇ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಮತ್ತು ಜಲಸಂಪನ್ಮೂಲ ಖಾತೆ ಅತಿ ದೊಡ್ಡ ಖಾತೆ, ಅತಿ ಹೆಚ್ಚು ಬಜೆಟನ್ನು ಇಡ್ತಕ್ಕಂಥ ಖಾತೆ. ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೆಂಗಳೂರು ಸಚಿವರವರು. ಬೆಂಗಳೂರು ಈ ರಾಜ್ಯಕ್ಕೆ, ಈ ಸ್ಟೇಟಿಗೆ 60% ಟ್ಯಾಕ್ಸನ್ನು ಕೊಡ್ತಕ್ಕಂಥದ್ದು. ಬೆಂಗಳೂರು ಒಬ್ಬ ಮಿನಿಸ್ಟರ್ ಆದರೆ ಸಾಕು, ಈಕ್ವಲ್ ಟು ಅಷ್ಟು ಮಿನಿಸ್ಟ್ರಿಗೆ ಏನು ಸಮ ಅನ್ನೋದು ಒಂದು ಇರ್ತಕ್ಕಂಥ. ಹಾಗಾಗಿ ಅವರು ಉಪಮುಖ್ಯಮಂತ್ರಿ ಇದ್ದಾರೆ, ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಇದ್ದಾರೆ, ಅವಧಿ ಮುಗಿದ್ರು ಕೂಡ ಕಂಟಿನ್ಯೂ ಆಗಿ ಅವರೇ ಇದ್ದಾರೆ, ಮತ್ತು ಇಡೀ ಕಾಂಗ್ರೆಸ್ನ ಪಾರ್ಟಿ ಅವ್ರ ಕಂಟ್ರೋಲ್ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಬೆಂಗಳೂರು ಸಚಿವರಾಗಿದ್ದಾರೆ, ಜಲಸಂಪನ್ಮೂಲ ಖಾತೆ ಆಗಿದ್ದಾರೆ. ಇಂಥ ಎಲ್ಲ ಹುದ್ದೆಗಳನ್ನು, ಆಯಾಕಟ್ಟಿನ ಹುದ್ದೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಮುಖ್ಯಮಂತ್ರಿಗೆ ಸರಿಸಮನಾಗಿ ಎಲ್ಲ ಒಂದು ಕಡೆ ತಾವು ರಾಜಕೀಯ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ಎಲ್ಲ ಅವಕಾಶವನ್ನು ಕೊಟ್ಟಿದ್ದಾರೆ. ಆಗ ಲೆಕ್ಕ ಇದ್ದರೆ ಉಳಿದ ಮಂತ್ರಿಗಳಿಗೆ ಏನೂ ಇಲ್ಲ, ಅವ್ರಿಗಿರ್ತಕ್ಕಂಥ ಪ್ರಾಶಸ್ತ್ಯ ಅನ್ನೋದು ಕೂಡ ಚರ್ಚೆ ಆಗ್ತಿರ್ತಕ್ಕಂಥ, ಅವ್ರಿಗೂ ಏನು ಕಡಿಮೆ ಮಾಡಿಲ್ಲ. ಹಾಗಾಗಿ ಪರಮೇಶ್ವರ್ ಅಂತವ್ರು ಕೂಡ DCM ಹುದ್ದೆಯನ್ನು ಕೇಳ್ತಿದ್ದಾರೆ, ಮಹದೇವಪ್ಪ ಅಂತವ್ರು ಕೇಳ್ತಾ ಇದ್ದಾರೆ, ಸತೀಶ್ ಜಾರಕಿಹೊಳಿ ಅಂತ ಕೇಳ್ತಿದ್ದಾರೆ, ಅನೇಕರು ಕೂಡ MB ಪಾಟೀಲ್ ಅಂತವ್ರು ಕೇಳ್ತಾರೆ. ನಮಗೂ ಕೂಡ ಅಂಥ ಅವಕಾಶಗಳು ಕೊಡಿ, ಅವ್ರಿಗೆ ಎಲ್ಲ ಅವಕಾಶ ಕೊಟ್ಟಿದೆ. ಈಕ್ವಲ್ ಟು CM ಅನ್ನೋ ಒಂದು ಹುದ್ದೆ ಬಿಟ್ಟು ಇನ್ನು ಉಳಿದ ಎಲ್ಲ ಅವಕಾಶಗಳು ಅವರಿಗಿದೆ ಅನ್ನೋದು ಅವರು ಕೂಡ ಬೇಡಿಕೆ ಆಗಿರ್ತಕ್ಕಂಥದ್ದು. ನಿಮಗೆ ಲೆಕ್ಕ ಹಾಕಿದ್ರೆ ಈಗ ಅಹಿಂದ ಮತ ಅನಿವಾರ್ಯ. ಕಾಂಗ್ರೆಸ್ಗೆ ಯಾರು ಏನೇ ಹೇಳ್ಬೋದು, ಕಾಂಗ್ರೆಸ್ನ ಬಲಪಡಿಸ್ತಕ್ಕಂಥ ಕಾಂಗ್ರೆಸ್ನ ಓಟ್ ಬೇಕೇ ಅಹಿಂದ. ನಿಮಗೆ ಹೌದು ಚಾಲೆಂಜ್ ಮಾಡಿ ಸಿದ್ದರಾಮಯ್ಯ ನಾವು DK ಶಿವಕುಮಾರ್ ಮಾಡ್ತೀವಿ ಅಂತ ಹೈಕಮಾಂಡ್ ನಿರ್ಧಾರ ಮಾಡ್ಬೋದು, ಆದರೆ ಭವಿಷ್ಯದ ಕಾಂಗ್ರೆಸ್ ಪಾರ್ಟಿ ಕಟ್ಟೋದು ಅಷ್ಟು ಸುಲಭ ಅಲ್ಲ. ಒಂದು ಸರಿ ಪಾರ್ಟಿಯಿಂದ ಹೊರಗಡೆ ಹೋದರೆ, ವೀರೇಂದ್ರ ಪಾಟೀಲ್ ರವರು ಯಾವತ್ತು ಇಳಿಸಿದ್ರು ಅವತ್ತಿಂದ ಇಳಿಸ್ತಂದ್ರೆ ಇವತ್ತವರು ಕೂಡ ಲಿಂಗಾಯತರು ಮೋರ್ ದೆನ್ 60% ಇವತ್ತು ಕಾಂಗ್ರೆಸ್ ಪರವಾಗಿಲ್ಲ. ಹಾಗಾಗಿ ನೀವು ಸಮುದಾಯಗಳನ್ನ ಕಳ್ಕೊಳ್ಳೋದು ಸುಲಭ, ಆದರೆ ಅದು ಮತ್ತೆ ಕಟ್ಟೋದು ಅಷ್ಟು ಕಷ್ಟದ ಕೆಲಸ. 8% ಕುರುಬರು ಇದ್ದಾರೆ, 13% ಮುಸ್ಲಿಮ್ಸ್ ಇದ್ದಾರೆ, ಇನ್ನು ಬೇರೆ ಬೇರೆ ಕಮ್ಯುನಿಟಿಗಳು ಟೋಟಲ್ ನಿಮಗೆ 25% ಮೇಲಿದ್ದಾರೆ, SC STಗಳು. ಅವ್ರನ್ನ ಕಳ್ಕೊಳ್ಳೋದು ಸುಲಭ, ಆದರೆ ಕಟ್ಟೋದು ಕಷ್ಟ ಅನ್ನೋ ಆತಂಕ ಕೂಡ ಇರ್ತಕ್ಕಂಥ. ಬಹುಶಃ ಹೈಕಮಾಂಡ್ ಇದಕ್ಕೆ ಒಂದು, ಈಗ PCC ಅಧ್ಯಕ್ಷರಿದ್ದಾರೆ, PCC ಹುದ್ದೆ ಬೇಕು ಅಂತ ಸತೀಶ್ ಜಾರಕಿಹೊಳಿ ಮೊನ್ನೆನೂ ಕೂಡ ಕೇಳಿರ್ತಕ್ಕಂಥ. ಹಾಗಾಗಿ ಮೋಸ್ಟ್ಲಿ ಒಂದು ಸಮಾಧಾನ ಸೂತ್ರ ತರೋ ಚಾನ್ಸಸ್ಸು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಮೊದಲು ಸರಿ ಮಾಡ್ಕೊಳ್ಳಿ ಗೊಂದಲವನ್ನ, ಆಮೇಲೆ ಹೈಕಮಾಂಡ್ ಮೇಲೆ ಬೆರಳು ತೋರಿಸಿ ಅನ್ನೋ ಮುಖಾಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಆಟದಲ್ಲಿ ನಾನಿಲ್ಲ ಮತ್ತು ನಾನು ಎಂಟ್ರಿ ಆಗಿಲ್ಲ ಅಂತ ಒಂದು ಮೆಸೇಜ್ ಅನ್ನು ಪಾಸ್ ಮಾಡಿದ್ದಾರೆ.